ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ತುಂಬ ಜನ ನನಗೆ ಸ್ಕಿನ್ ಕೇರ್ ರುಟೀನ್ ಏನು ನಿಮ್ಮದು ಅಂತ ಕೇಳ್ತಾ ಇದ್ರಿ. ಸೊ ಅವರಿಗೋಸ್ಕರ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಈ ಚಾನಲಲ್ಲಿ ಸ್ವಲ್ಪ ನಾನು ಸ್ಕಿನ್ ಕೇರ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ದಿಸ್ ಲಿಟಲ್ ಚೇಂಜ್ ದಟ್ ಐ ಮೇಡ್ ನನ್ನ ಸ್ಕಿನ್ ಕೇರಲ್ಲಿ. ಸೊ ನೈಟ್ ಸ್ಕಿನ್ ಕೇರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ, ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಆಲ್ಸೋ ಅಮ್ಮ ಬನ್ನಿ ನಾವು ಅಮ್ಮನ ಮೇಲೆ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ನಾವು ಅಮ್ಮ ಯೂಶಲಿ ಏನೂ ಮಾಡಲ್ಲ ಅವ್ರ ಸ್ಕಿನ್ಗೆ. ಅಮ್ಮ ನೀವು ಇನ್ನೂ ಏನು ಹಚ್ತೀರಾ ಮುಖಕ್ಕೆ? ಬೆಳಗ್ಗೆ ಮುಖ ತೊಳೆದ್ರೆ ಫೇರ್ ಆ್ಯಂಡ್ ಲವ್ಲಿ ಸರ್ ನಾವು ಅಮ್ಮ ಫೇರ್ ಆ್ಯಂಡ್ ಲವ್ಲಿ ಬಿಟ್ಟು ಇನ್ನೇನು ಹಚ್ಚಲ್ಲ. ಚಿಕ್ಕದ್ರಿಂದನೂ ಅದೇ ಹಚ್ಚುತ್ತಾ ಇದ್ದೆ, ಅದನ್ನೇ ಇವಾಗ ನಾನು ನಿಮಗೆ ಒಂದು ಸ್ವಲ್ಪ ತೋರಿಸ್ತೀನಿ, ಆಯಿತಾ? ಕೂತ್ಕೊಳ್ಳಿ ಫಸ್ಟ್. ಆರಾಮ್ಸೆ ಚೂಮಿಂದ ಹಾಕ್ಲಾ? ಕೂತ್ಕೊಳ್ಳಿ. ಈ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕೊಂಡು ಬಂದಿರಿ. ಮುಖ ತೊಳೆದಿದ್ದೀರಮ್ಮ? ತೊಳೆದಿದ್ದೀನಿ. ಸೋಪಲ್ಲಿ ತೊಳೆದ್ರ ಮತ್ತೆ? ಸುಳ್ಳು ಹೇಳ್ಬೇಡಿ, ಅಲ್ಲಿ ಫೇಸ್ ವಾಶ್ ಇಟ್ಟಿದೆ ತಾನೇ? ಎಷ್ಟು ಸಲ ಹೇಳಿದ್ರು ನಾವಮ್ಮ. ಓಕೆ, ಇಟ್ಸ್ ಓಕೆ. ಬೊಟ್ಟು ತೆಗಿತೀನಿ. ಬೊಟ್ಟನ್ನು ನಾನು ಇಲ್ಲ ಅಂಟಿಸ್ಕೊಳ್ತೀನಿ. ಇದು LED ಮಾಸ್ಕ್ ಫ್ರಮ್ ಟೆರಾ ಬ್ಯೂಟಿ. ಇದರಲ್ಲಿ ಬ್ಲೂ ಲೈಟ್, ರೆಡ್ ಲೈಟ್ ಬರುತ್ತೆ. ಸೊ ವಿಚ್ ಈಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್. ಐ ಟೆಲ್ ಯು ಎಲ್ಲದ್ರ ಬಗ್ಗೆನೂ. ಗ್ರೀನ್ ಲೈಟ್ ಏನು ಮಾಡುತ್ತೆ, ಬ್ಲೂ ಲೈಟ್ ಏನು ಮಾಡುತ್ತೆ ಅಂತ. ಬಟ್ ಈ ಮಾಸ್ಕ್ ಆ್ಯಕ್ಚುಲಿ ಒಂದು ರೆಡ್ ಆಗಿ ಬ್ಲೂ ಆಗಿ ಎಷ್ಟು ನಿಮಿಷ ಬೇಕೋ ಅದೇ ಮಾಡಿ 9 ಮಿನಿಟ್ಸಿಗೆ ಮುಗಿಸುತ್ತೆ. ಸೊ ಐ ಪುಟ್ ದಿಸ್. ಇವಾಗ ನಿಮ್ಗೆ ಹಾಕ್ತೀನಿ. ಒಂದು ಸ್ವಲ್ಪ ವೈಬ್ರೇಷನ್ ಥರ ಆಗುತ್ತೆ, ಏನಾಗಲ್ಲ. ಸ್ವಲ್ಪ ವೈಬ್ರೇಷನ್ ಇರುತ್ತೆ, ಏನಾಗಲ್ಲಮ್ಮ, ಏನಾಗಲ್ಲ. ಅಂದರೆ ನಿಮಗೆ ಅದು ಬ್ಲಡ್ ಸರ್ಕ್ಯುಲೇಷನ್ಗೆ ಅದು ಚೆನ್ನಾಗಾಗುತ್ತೆ, ಅದಕ್ಕೆ. ಆಯಿತಾ? ನೀವು ನೋಡ್ಬೋದು, ಪರವಾಗಿಲ್ಲ. ಓಕೆ, ಹೀಗೆ ಮಾತಾಡಂಗಿಲ್ಲ. ಜಸ್ಟ್ ಬಿಕಾಸ್ ಇದರಲ್ಲಿ ಒಳಗಡೆ ಎಲ್ಲ ಲೈಟ್ಸ್, ಕಣ್ಣು ಮುಚ್ಕೊಳ್ಳಿ, ರೆಸ್ಟ್ ಮಾಡಿ, ಪರವಾಗಿಲ್ಲ. ನೀವು ಇದ್ರ ಒಳಗಡೆ LED ಲೈಟ್ಸ್ಗಳಿರುತ್ತೆ. ಸೊ ನೀವು ಬಾಯ್ಬಿಟ್ಟು ಮಾತಾಡಿದರೆ ಇಟ್ಸ್ ಓಕೆ. ಬಟ್ ಇನ್ನೇನು ಪ್ರಾಬ್ಲಮ್ ಆಗುತ್ತೆ, ಲೈಟ್ಸ್ಗಳೆಲ್ಲ ಇರುತ್ತಲ್ಲ, ನಿಮ್ಮ ಬಾಯಲ್ಲಿರೋ ಬ್ಯಾಡ್ ಬ್ಯಾಕ್ಟೀರಿಯಾ ಏನಾದರೂ ಅಲ್ಲಿ ಹೋಗಿ ಸ್ಟಕ್ ಆದರೆ ಇಟ್ಸ್ ಅಗೇನ್ ನಿಮ್ಮ ಸ್ಕಿನ್ ಮೇಲೆ ಮತ್ತೆ ಹೋಗುತ್ತೆ ಅಲ್ವಾ? ಸೊ ಇಟ್ಸ್ ನಾಟ್ ದಟ್ ಗುಡ್. ಅದಕ್ಕೋಸ್ಕರ ಬೆಟರ್ ನಾಟ್ ಟು ಟಾಕ್ ಈ ಮಾಸ್ಕ್ ಹಾಕಿದಾಗ. ಆ್ಯಂಡ್ ಆಲ್ಸೋ ಯೂಸ್ ಮಾಡಾದ್ಮೇಲೆ ಒಂದ್ಸಲ ಸ್ಯಾನಿಟೈಸರಲ್ಲಿ ವೈಪ್ ಮಾಡಿಬಿಟ್ಟು ಇಡಬಹುದು. 9 ಮಿನಿಟ್ಸ್ ಆದಮೇಲೆ ಅದಾಗೆ ಆಫ್ ಆಗುತ್ತೆ. ಐ ಡೋಂಟ್ ಹ್ಯಾವ್ ಟು ವರಿ. ಎಲ್ಲ ಕರೆಕ್ಟಾಗಿ ಸೈಕಲ್ ಆಗಲಿ, ಲೆಟ್ ಇಟ್ ವರ್ಕ್. ರೆಡ್ ಲೈಟ್ ಪ್ರಾಪರ್ಟೀಸ್ ಏನಂದರೆ ಆ್ಯಂಟಿ ಏಜಿಂಗ್, ಹೀಲಿಂಗ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ವರ್ಕ್ ಮಾಡುತ್ತೆ. ಹಾಗೆ ಈ ಬ್ಲೂ ಲೈಟ್ ಆ್ಯಕ್ನೆ ಇದ್ದರೆ ಅಥವಾ ಆಯಿಲ್ ತುಂಬ ಜಾಸ್ತಿ ಇದ್ದರೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೆಡ್ ಲೈಟ್ ಇದೆ, ಅದಾದಮೇಲೆ ಬ್ಲೂ ಕಲರ್ ಲೈಟ್ ಆಗುತ್ತೆ. ಅಷ್ಟೇ, ಇವಾಗ ಆಫ್ ಆಯಿತು. 9 ಮಿನಿಟ್ಸ್ ಆಗಿದೆ, ತಗೊಂಡ್ಬಿಡಿ. ಇದಾದಮೇಲೆ ಸ್ವಲ್ಪ ಸ್ಕಿನ್ ಡ್ರೈ ಅಂತ ಅನಿಸುತ್ತೆ. ಅದಕ್ಕೆ ನಾವು ಇವಾಗ ಸ್ನೇಲ್ ಮ್ಯೂಸಿನ್ ಹಚ್ತಾ ಇದ್ದೀನಿ, ಆಯಿತಾ? ಇದು ಒಂಥರ ಮಾಯಿಶ್ಚರೈಸ್ ಆಗುತ್ತೆ ಸ್ಕಿನ್ಗೆ. ನನ್ನ ಫೇವ್ರೇಟ್ ಇದು ಸ್ನೇಲ್ ಮ್ಯೂಸಿನ್. ಖಾಲಿ ಆಗಿತ್ತು. ಇದೇನು ಗೊತ್ತಮ್ಮ? ಸ್ನೇಲ್ ಅಂದರೆ ನಾನೇ ಸಹನ. ಸ್ನೇಲ್ ಅಂದರೆ ಬಸವನ ಹುಳ. ಅರ್ಪಿತಾಳಿಲ್ಲ, ಅದ್ರದ್ದು ರಸ ಅಂದರೆ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಅದ್ರದ್ದು ಬರುತ್ತಲ್ಲ ಫ್ಲೂಯಿಡ್, ಗೊತ್ತಾ? ವಾವ್, ಓಕೆ. ಸೊ ಇದೆ ಅಂದರೆ ಅರ್ಪಿತಾ. ನನ್ನ ಮಗಳ ಹೆಸರೇ ಮರ್ತೋಗ್ತೇನೆ, ನನ್ನ ಒಬ್ಬಳ ಹೆಸರೇ ಬರುತ್ತೆ ನಮ್ಮ ಅಮ್ಮಗೆ ಯಾವಾಗಲೂ. 3 ಜನ ಇದ್ದಾರೆ, 3 ಜನ ಹೆಸರು ಹೇಳ್ತಾ ಇರ್ತೀನಿ. ಓಕೆ, ನೀನು ದೂರದಲ್ಲಿದ್ದೀಯಲ್ಲ, ಅದಕ್ಕೆ ನನ್ನ ಹೆಸರು ಬರುತ್ತಾ? ದೂರದಲ್ಲಿ ಇದ್ರೇ ಬರಲ್ಲ ಹೆಸರು ನಂದು, ಬರಬಾರ್ದು. ದೂರದಲ್ಲಿದ್ರೇ ಸಹನಾ ಅವರಿಬ್ಬರಿಗೆ ಪಾಪ ಬೇಜಾರಾಗಬಾರ್ದು ಅಂತ ನಮ್ಮಮ್ಮ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಇದು ಮಾಯಿಶ್ಚರೈಸ್ ಮಾಡುತ್ತೆ ನಿಮ್ಮ ಸ್ಕಿನ್, ಲೈಕ್ ವೆರಿ ಡೀಪ್ ಮಾಯಿಶ್ಚರೈಸ್ ಮಾಡುತ್ತೆ. ನಾನು ಒಂದು ಬಾಟಲಲ್ಲಿ ಇಟ್ಕೊಂಡಿದ್ದೆ ಮೊದಲು, ಅದು ಎಸೆನ್ಸ್ನೇ ಲಲ್ಟ್ಯಾಕ್ ಅದು ಯಾವುದು ಅಂತ. ಅದು ಖಾಲಿ ಆದಮೇಲೆ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್. ಇದು ಇನ್ನೂ ಚೆನ್ನಾಗಿದೆ. ಸೊ ಐ ಆಮ್ ಲವಿಂಗ್ ದಿಸ್. ಇದು ಮಾಯಿಶ್ಚರೈಸ್ ಮಾಡುತ್ತೆ ನಿಮ್ಮ ಸ್ಕಿನ್. ಅಮ್ಮ ಯಾವತ್ತೂ ಬೀಳ್ಬೇಡಿ ಹಿಂದೆ, ಯಾವತ್ತೂ ಮುಖ ಹಿಂಗೆ ಮಸಾಜ್ ಮಾಡಬೇಕಾದ್ರೆ ಅಥವಾ ಏನಾದರೂ ಹಾಕಬೇಕಾದ್ರೆ ಈ ಥರದ್ದೆಲ್ಲದನ್ನು ಜಾಸ್ತಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ಒಂದು ಟೆಕ್ನಿಕ್ ಇರುತ್ತೆ, ಅದ್ರಲ್ಲಿ ಮಾಡಿಲ್ಲ ಅಂತಂದರೆ ಇನ್ನೂ ವರ್ಸ್ ಆಗುತ್ತೆ. ಸೊ ಸ್ಟ್ರೈಟಾಗಿ ಗಟ್ಟಿ ಕೂತ್ಕೊಳ್ಳಿ, ಹಿಂದೆ ಹೋಗ್ತಾ ಇದ್ದೀರ. ಸೊ ಹಿಂಗಡೆಗೆ ಮೇಲ್ಗಡೆ ಹಿಡ್ಕೊಂಡ್ಬಿಡ್ತೀನಿ. ಆದಮೇಲೆ ದೇರ್ ಇಸ್ ಅನದರ್ ಫೇವ್ರೇಟ್ ಆಫ್ ಮೈನ್, ಸೆಂಟೆಲ್ಲ. ಅದು ಇದು ಇದ್ರ ಜೊತೆನೂ ಯೂಸ್ ಮಾಡ್ಬೋದು. ದಿಸ್ ಇಸ್ ಅನದರ್ ಒಂಥರ ಮಾಯಿಶ್ಚರೈಸರ್ ಥರನೇ. ಇದರಲ್ಲಿ ಒಂಥರ ಗ್ರಾನ್ಯೂಲ್ಸ್ ಇದೆ. ಇಫ್ ಯು ಕ್ಯಾನ್ ಸಿ, ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಒಂದು ಸ್ವಲ್ಪ ಹಚ್ತೀನಿ. ಏಕೆಂದರೆ ಫಸ್ಟ್ ಟೈಮ್ ನಮ್ಮಮ್ಮ ರೆಟಿನಾಲ್ ಹಚ್ಚೋದು, ನಾನು ನೆಕ್ಸ್ಟ್ ರೆಟಿನಾಲ್ ಹಚ್ತೀನಿ. ಸೊ
ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಮಾಯ್ಶ್ಚರೈಸ್ ಮಾಡೋಣ ಅಂತ ಇದನ್ನ ಹಚ್ತಾ ಇದ್ದೀನಿ. ನೀವಮ್ಮ ನಿಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಕಾಲೇಜ್ ಡೇಸಲ್ಲಿ ಏನು ಹಚ್ತಾ ಇದ್ದೀರಿ? ಅಲ್ಲ ಕಾಲೇಜ್ ಡೇಸ್ ಬಿಡಿ, ಹೋಗಿ ಸ್ಕೂಲ್ ಡೇಸಲ್ಲೇ ಹೇಳಿ. ಅಥವಾ ನಿಮ್ಮ ನಮ್ಮ ಏಜಲ್ಲಿ ಇರಬೇಕಾದ್ರೆ ಎಲ್ಲ ಏನು ಹಚ್ತಾ ಇದ್ರಿ ನಿಮ್ಮ ಮುಖಕ್ಕೆ? ನಾನು ಏನೂ ಹಚ್ಚುತ್ತಾ ಇಲ್ಲ ಹೇಳ್ಬೇಕು. ಕಣ್ಬಿಡಿ. ಏನೂ ಹತ್ತಾನೆ ಇರಲಿಲ್ಲ ನಾನು. ಮತ್ತೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಏನು ಹಚ್ಕೊಂಡು ಹೋಗ್ತಾ ಇದ್ರಿ? ಅಂದರೆ ಅದೇ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊತಿದ್ವಿ ಅಷ್ಟೇ. ಅವಾಗಲೇ ಫೇರ್ ಆ್ಯಂಡ್ ಲವ್ಲಿ ಇತ್ತಾ? ಅಂದರೆ ಮದುವೆ ಹತ್ತತ್ರ ಬಂದ್ಮೇಲೆ ತಂದು ಕೊಟ್ರು ಅಪ್ಪ. ಅಲ್ಲಿವರೆಗೂ ಏನಿಲ್ಲ. ಏನು ಮದುವೆ ಹತ್ತತ್ರ ಅಂದಮೇಲೆ ಅವಾಗ ಹಚ್ಕೋತಾ ಇದ್ವಿ ಅಷ್ಟೇ. ಹೌದಾ? ಓಕೆ. ಅಲ್ಲಿ ಬಿಟ್ರೆ ಏನಿಲ್ಲ. ನಾವು ಅಮ್ಮಂಗೆ ಬ್ಲ್ಯಾಕ್ ಹೆಡ್ಸ್ ಇಲ್ಲ ಆ್ಯಕ್ಚುಲಿ, ಬಟ್ ಆಲ್ಸೋ ಸ್ವಲ್ಪ ಎಕ್ಸ್ಫೋಲಿಯೇಟ್ ಆಗೋ ಥರ ಇದನ್ನು ಹಚ್ಬೋದು. ದಿಸ್ ಇಸ್ ಕಾಲ್ಡ್ ಸ್ಯಾಲಿಸೈಲಿಕ್ ಆ್ಯಸಿಡ್ ಅಂತ. ನಾನು ಸ್ಯಾಲಿಸೈಲಿಕ್ ಆ್ಯಸಿಡ್ನ ಮತ್ತು ರೆಟಿನಾಲ್ನ ಮಿಕ್ಸ್ ಮಾಡೋದು ಬೇಡ. ಇಟ್ಸ್ ಬೋತ್ ಆರ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್, ಎರಡು ಮಿಕ್ಸ್ ಮಾಡಬಾರ್ದು. ಸೊ ನಾನು ಬರೀ ಇದನ್ನು ನಮ್ಮ ಅಮ್ಮಂಗೆ ನೋಸಿಗೆ ಮಾತ್ರ ಹಚ್ತಾ ಇದ್ದೀನಿ. ಹಾಂ ಡೋಂಟ್ ವೆರಿ, ಮಾಡ್ತೀನಿ. ನಾವು ಜಾಸ್ತಿ ಹಚ್ತಾ ಇಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಇದನ್ನೆಲ್ಲ ಹಚ್ತಾ ಇದ್ರಲ್ಲ, ಮಲ್ಕೋಬೇಕಾದ್ರೆ ಅಂಟು ಥರ ಅನಿಸ್ಬಿಡುತ್ತೆ ಅವ್ರಿಗೆ. ಇರಿಟೇಟ್ ಆಗಬಾರ್ದು, ಹೋಗಿ ಮತ್ತೆ ಮುಖ ತೊಳ್ಕೊಂಡು ಮಲ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಹಚ್ತಾ ಇದ್ದೀನಿ ಫಸ್ಟ್ ಡೇ ಅಂತ. ಆಯಿತಾ? ಇದನ್ನೆಲ್ಲ ಆವಾಗಲೇ ತಂದುಕೊಟ್ಟಿದ್ರೆ ನಿಮ್ಮ ತಾತ ಹೆಂಗಿರ್ತಾಯಿತ್ತು, ಮಜಾ. ಅವಾಗೆಲ್ಲ ನಮಗೆಲ್ಲ ಇದೆಲ್ಲ ಫುಲ್ಲು ಹೀರೋಯಿನ್ ಫೀಲ್ಸ್ ಹಚ್ತಾ ಇದ್ರಾ? ಇಲ್ಲ ನಮಗೆ. ಇವಾಗ ನಾನು ರೆಟಿನಾಲ್ ಹಚ್ತಾ ಇದ್ದೀನಿ. ಇದನ್ನು ನಾನು ಮಾಡೋದೇ ರೊಟೀನ್ ಆ್ಯಕ್ಚುಲಿ. ಇದನ್ನು ಆ್ಯಕ್ಚುಲಿ ನೀವು ಮಾಡಬೇಕಮ್ಮ. ಇಷ್ಟು ಯಾವುದು ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ರೆಟಿನಾಲ್ ಇದೆಯಲ್ಲ, ರೆಟಿನಾಲ್ ಮತ್ತು ಮಾಯ್ಶ್ಚರೈಸ್ ನಾನು ಇದನ್ನು ಕೊಡಿಸ್ತೀನಿ ನಿಮಗೆ ಹೋಗ್ಬೇಕಾದ್ರೆ. ಸೊ ರೆಟಿನಾಲ್ನ ನಾನು ಹಚ್ತಾ ಇದ್ದೀನಿ. ವೆರಿ ಮೈಲ್ಡ್ ಅಗೇನ್, ಫಸ್ಟ್ ಟೈಮ್ ಯೂಸರ್ಸ್ಗೆ ಅಂತೂ ದಿಸ್ ಇಸ್ ಲವ್ಲಿ ಫ್ರಮ್ ಓಲೆ. ಇದನ್ನು ಹಚ್ತಾ ಇದ್ದೀನಿ, ಹಿಂದೆ ಬೀಳಬೇಡಿ ಆಯಿತಾ? ಆಮೇಲೆ ಜಾಸ್ತಿ ನೀವು ಏನೇನೋ ಸ್ಕ್ರಬ್ ಎಲ್ಲ ಹಾಕ್ತಿರಲ್ಲ, ಸ್ಕ್ರಬ್ ಈಸ್ ಓಕೆ ಆಯಿತಾ. ನೀವು ಜಾಸ್ತಿ ಅಂತ ಉಚ್ಕೊಳ್ತೀರಲ್ಲ, ಅದು ಮಾಡಬಾರ್ದು. ಅವಾಗ ಸ್ಕಿನ್ ಬ್ಯಾರಿಯರ್ ಇರುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಗೊಂದು ಸ್ವಲ್ಪ ಅಂದರೆ ದೊಡ್ಡವರಲ್ವಾ, ನಮಗಿಂತ ಒಂಚೂರು ವಯಸ್ಸಾಗಿದೆ ಅಲ್ವಾ, ಅದನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಆ್ಯಂಡ್ ಇದು ರೆಟಿನಾಲ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಹಚ್ಚಿ ಮೂವಿಗೆ ಹಚ್ಬಿಟ್ಟು ನಾನು ಮಸ್ತೋಯ್ತು ಮಾತಾಡ್ಕೊಂಡು ಹಚ್ಬಿಟ್ಟೆ ಅನ್ಸುತ್ತೆ. ಬಟ್ ಇವಾಗ ನಾನು ನಿಮಗೆ ಐ ಸೀರಮ್ ಹಚ್ತಾ ಇದ್ದೀನಿ, ವೈಟಮಿನ್ ಸಿ ಫ್ರಮ್ ಖೇಲ್ಸಿಂದು. ಇದೇನೆಂದರೆ ಕಣ್ಣಲ್ಲಿ ಡಾರ್ಕ್ ಸರ್ಕಲ್ಸು, ರಿಂಕಲ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಸೊ ನಾನು ಇದನ್ನು ಒಂದು ಪಂಪ್ ಹಾಕ್ಕೊಳ್ತಾ ಇದ್ದೀನಿ, 2 ಪಂಪ್. ಇದು ಇನ್ನೊಂದು ಕಣ್ಣಿಗೆ ಅಷ್ಟೇ. ಇದನ್ನೆಲ್ಲ ಒಂದು ಬರೀ ಫೇರ್ ಆ್ಯಂಡ್ ಲವ್ಲಿ ಆ್ಯಕ್ಚುಲಿ ಬೇಡ ಆಯಿತಾ. ನಾನು ಇದನ್ನು ಕೊಡ್ತೀನಿ ನಿಮಗೆ. ಬೆಳಗ್ಗೆ ಹೊತ್ತು ಹಾಕಲ್ಲ, ಬೆಳಗ್ಗೆ ಹೊತ್ತು ಇದನ್ನು ಮಾಡಬೇಡಿ. ಬೆಳಗ್ಗೆ ಹೊತ್ತು ನೋ ರೆಟಿನಾಲ್, ನೈಟ್ ಮಾತ್ರ ಇದನ್ನು ಮಾಡಬೇಕು. ಇದನ್ನೆಲ್ಲ ತೋರಿಸ್ತೀನಿ ನಾನು, ಬೆಳಗ್ಗೆ ಯಾವ್ದು ಹಾಕ್ಬೋದು, ನೈಟ್ ಯಾವ್ದು ಹಾಕ್ಬೋದು ಅಂತ. ಇವತ್ತು ಬರೀ ನೈಟಿನ ಮಾತ್ರ ತೋರಿಸ್ತೀನಿ. ನಾನು ನಿಮ್ಗೆ ಕೊಡಿಸ್ತೀನಿ, ಏನೇನು ಕೊಡಿಸ್ತೀನಿ ಅದನ್ನು ಹಚ್ಕೊಡಿ ನೋಡೋಣ ಆಯಿತಾ. ಫಸ್ಟ್ ಆಫ್ ಆಲ್ ನಮ್ಮ ಮದುವೆಗಿಂತ ಮುಂಚೆ ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ವೆರಿ ರೀಸೆಂಟ್ಲಿ ನನ್ನ ಸ್ಕಿನ್ ಹೆಂಗಿತ್ತಲ್ವಮ್ಮ. ಸೊ ವೆರಿ ರೀಸೆಂಟ್ಲಿ ಅಂದರೆ ಅಟ್ಲೀಸ್ಟ್ 6-7 ಇಯರ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ ಸ್ಕಿನ್ ಕೇರ್ನ. ಸೊ ಅವಾಗಿಂದ ನನ್ನ ಸ್ಕಿನ್ ಹ್ಯಾವ್ಸ್ ಚೇಂಜ್ ಸೋ ಮಚ್. ನಾವು ಅಮ್ಮಂಗೆ ಪಾಪ ಏನೂ ಮಾಡೋಕ್ಕಾಗಿರಲಿಲ್ಲ. ಇವಾಗ ದಟ್ ಐ ನೋ ಅ ಲಿಟಲ್ ಬಿಟ್ ಅಟ್ ಲೀಸ್ಟ್. ಸೊ ನಾನು ಮಾಡ್ಬೋದು. ಸ್ಟಿಕ್ಕರ್ ಇಲ್ಲಿ ಹೇಳಿದೆ ಅಷ್ಟೇ. ಇದು ನೈಟ್ ಸ್ಕಿನ್ ಕೇರ್ ರುಟೀನ್. ಸೂಪರ್ ಗ್ಲೋಯಿಂಗ್. ಸೊ ಇದು ನನ್ನ ಸ್ಕಿನ್ ಕೇರ್ ರೊಟೀನ್ ನೈಟಿಂದು. ಮಾರ್ನಿಂಗಿಂದು ಸ್ಕಿನ್ ಕೇರ್ ರೊಟೀನ್ ನಿಮಗೆ ಬೇಕು ಅಂದರೆ ಐ ಕ್ಯಾನ್ ಮೇಕ್ ಅ ವಿಡಿಯೋ. ಜಸ್ಟ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಅಥವಾ ನನಗೆ ಸ್ಟೇಟಾಗಿ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಇಫ್ ಯು ಫಾಲೋ ಮೀ, ಅಲ್ಲಿ ಆಲ್ಸೋ ರೈಟ್ ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನೇಮ್ ಡಿಸ್ಕ್ರಿಪ್ಷನಲ್ಲಿ. ಸೊ ಯಾ, ದಟ್ ವಾಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡಿ.